ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವ ಯಶಸ್ವಿ. ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ಡಾಕ್ಟರ್ ನಿಷ್ಕಲಾ ಗೌಡರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ನೇತೃತ್ವ. ರೈತರ ಮೇಲಿನ ದುಷ್ಪರಿಣಾಮ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಕೇಂದ್ರ ಸರ್ಕಾರದ ಆಮದು ನೀತಿಗೆ ಖಂಡನೆ. ಭಾರತದ ಉತ್ಪನ್ನಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳದಿರಲು ನಿರ್ಧಾರ. ರೈತರಿಗೆ ಮೈ ಶುಗರ್ ಕಂಪನಿಯಿಂದ ಒಪ್ಪಿಗೆ ಪತ್ರ ವಿತರಣೆ. ರೈತರು ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಪಡೆಯಲು ಅನುಕೂಲ. ಮೈ ಶುಗರ್ ಆರಂಭಕ್ಕೆ ಸರ್ಕಾರಕ್ಕೆ 25 ಕೋಟಿ ರು ಬೇಡಿಕೆ. ಜುಲೈ 11ರಂದು ಸೆಪ್ಟೆಂಬರ್ 10 ಚಲನಚಿತ್ರ ಬಿಡುಗಡೆ. ಖ್ಯಾತ ಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಸಾರಥ್ಯ. ಚಿತ್ರ ಪ್ರೋತ್ಸಾಹಿಸಲು ಪ್ರೇಕ್ಷಕರಲ್ಲಿ ಮನವಿ. ವಿಶ್ವ ರಕ್ತದಾನಿಗಳ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ನಿರಂತರ ರಕ್ತದಾನಿಗಳಿಗೆ ಆತ್ಮೀಯ ಅಭಿನಂದನೆ. ರಕ್ತದಾನ ಮಾಡುವವರು ವಿಶ್ವಮಾನವರು ಎಂದ ಕೆಟಿ ಹನುಮಂತ್. ಮಂಡ್ಯ ವಿಶ್ವವಿದ್ಯಾಲಯದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ 3ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ರಾಜ್ಯದ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ರವರು ಸಮಾರಂಭದಲ್ಲಿ ಭಾಗವಹಿಸಿ ಪದವಿ ಪ್ರದಾನ ಮಾಡಿದರು. ಮಂಡ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಮಂಡ್ಯ ವಿಶ್ವವಿದ್ಯಾನಿಲಯದ 3ನೇ ವಾರ್ಷಿಕ ಘಟಿಕೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ರಾಜ್ಯದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. 815 ವಿದ್ಯಾರ್ಥಿಗಳಿಗೆ ವಿವಿಧ ಪದವಿಗಳನ್ನು ಪ್ರದಾನ ಮಾಡಲಾಯಿತು. ಅವರಲ್ಲಿ 455 ಮಹಿಳೆಯರು ಮತ್ತು 360 ಪುರುಷ ಪದವೀಧರರು ಸೇರಿದರು. ವಿವಿಧ ವಿಷಯಗಳಲ್ಲಿ 34 ವಿದ್ಯಾರ್ಥಿಗಳಿಗೆ ದತ್ತಿ ಬಹುಮಾನ ಪ್ರದಾನ ಮಾಡಲಾಯಿತು. ಅದರಲ್ಲಿ ಸ್ನಾತಕ ವಿಭಾಗದಿಂದ 16 ಹಾಗೂ ಸ್ನಾತಕೋತ್ತರ ವಿಭಾಗದಿಂದ 18 ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಾಯಿತು. 237 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಯನ್ನು ಪ್ರದಾನ ಮಾಡಲಾಯಿತು. ಅದರಲ್ಲಿ 149 ಮಹಿಳೆಯರು ಹಾಗೂ 88 ಪುರುಷರು ಸೇರ್ಪಡೆಯಾಗಿದ್ದರು. 578 ವಿದ್ಯಾರ್ಥಿಗಳಿಗೆ ಸ್ನಾತಕ ಪದವಿಯನ್ನು ಪ್ರದಾನ ಮಾಡಲಾಯಿತು. ಅವರಲ್ಲಿ 306 ಮಹಿಳೆಯರು ಮತ್ತು 272 ಪುರುಷರು ಪದವಿ ಪಡೆದುಕೊಂಡರು. In MA Political Science, Nayana S. Third rank holder in MA Political Science, Kusuma J. College Endowment top scorer in MA Sociology and first rank holder Sujata HR. Ramaya Dottatayamma, Tandasanahalli, Karnataka History and College Endowment top scorer and first rank holder in BA Krishnakant ES. Second rank holder in BA Ruchita HL. Third rank holder in BA Karthik HC. Puttamandi Siddegowda Panakanahalli Kannada Optional Charity and Srimati M. Srilata and Master K. Maigegowda Kannada Optional Charity in BA 4th rank holder Harisha SN. 5th rank holder in BA Purvika YR. 7th rank holder in BA Rakshita KR. Mr. T. Timmegowda, retired IAS President, Karnataka Co-Parishad in Economics and Postgraduate Endowment. ಪದವಿ ಪ್ರದಾನ ಮಾಡಿ ಮಾತನಾಡಿದ ರಾಜ್ಯಪಾಲರು, ಇದು ವಿದ್ಯಾರ್ಥಿಗಳಿಗೆ ಮಹತ್ವದ ಘಟ್ಟವಾಗಿದೆ. ವಿಶ್ವವಿದ್ಯಾನಿಲಯ ಪೋಷಕರು ಹಾಗೂ ಗುರುಗಳಿಗೆ ಗೌರವ ನೀಡಿದಾಗ ಮಾತ್ರ ವಿದ್ಯಾರ್ಥಿಗಳು ಪಡೆದ ವಿದ್ಯೆಗೆ ಬೆಲೆ ಸಿಗಲಿದೆ ಎಂದರು. ಶಿಕ್ಷಣ ಎಂಬುದು ಯಾವಾಗಲೂ ವ್ಯರ್ಥವಾಗುವುದಿಲ್ಲ. ಇದರ ಲಾಭ ಜೀವನದಲ್ಲಿರುತ್ತದೆ. ನಮ್ಮ ಪ್ರಾಚೀನ ಕಾಲದ ಶಿಕ್ಷಣ ವಿಶ್ವಗುರು ಸ್ಥಾನವನ್ನು ಪಡೆದಿದೆ. ಆರ್ಥಿಕವಾಗಿ, ಧಾರ್ಮಿಕವಾಗಿ ನಮ್ಮ ದೇಶ ಪ್ರಪಂಚಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಅಭಿವೃದ್ಧಿಯಲ್ಲೂ ವಿಶ್ವದಲ್ಲಿ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳಿದರು. ನಮ್ಮ ಪ್ರಾಚೀನ ಕಾಲದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹಾಗೂ ಖಗೋಳಶಾಸ್ತ್ರ ಜಗತ್ತಿಗೆ ಇಂದು ಮಾದರಿಯಾಗಿದೆ. ಗಣಿತದಲ್ಲಿ ಶೂನ್ಯವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ದೇಶವಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಪ್ರತಿದಿನ ಅಧ್ಯಯನದಲ್ಲಿ ತೊಡಗಬೇಕು. ಪರಿಸರ ಅಸಮಾನತೆ ಹೊಂದಿದೆ. ಪರಿಸರ ಉಳಿವಿಗೆ ಯುವಜನತೆ ಮುಂದಾಗಬೇಕು. ಏಕ್ ಭಾರತ್ ಶ್ರೇಷ್ಠ ಭಾರತ್, ವಿಕಸಿತ ಭಾರತ್, ಭಾರತ ವಿಶ್ವದ ಶಕ್ತಿಶಾಲಿ ದೇಶವಾಗಲಿದೆ. ರಾಷ್ಟ್ರದ ಉನ್ನತೀಕರಣಕ್ಕೆ ಎಲ್ಲರೂ ಕೈಜೋಡಿಸಬೇಕಾಗಿದೆ ಅಂತ ಅವರು ಹೇಳಿದರು. विश्वविद्यालय परिवार के समस्त सदस्यगण, उपाधि प्राप्त करने वाले विद्यार्थी और उनके परिजन, उपस्थित सभी विद्यार्थीगण, सम्माननीय अतिथिगण एवं मीडिया के महानुभाव, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. दीक्षांत समारोह का यह दिन विश्वविद्यालय विद्यार्थियों, उनके परिवारजनों के लिए
गर्व और आत्मसंतोष का क्षण है। मैं इस अवसर पर आप सभी को हार्दिक बधाई और शुभकामनाएं देता हूँ। प्रसन्नता का विषय है कि आज इस दीक्षांत समारोह में शिक्षा, साहित्य, पर्यावरण एवं महिला सशक्तिकरण के क्षेत्र में प्रशंसनीय कार्य करने के लिए प्रोफेसर श्री जयप्रकाश गौड़ा जी, श्री प्रताप मधुकर कामत जी एवं डॉक्टर H.S. निष्कल गौड़ा जी को मानद उपाधि से सम्मानित किया गया है। मैं उनको मेरी ओर से हार्दिक बधाई और शुभकामनाएं देता हूं और उनसे आग्रह करता हूं कि जिस बात के लिए आपको ये सम्मान प्राप्त हुआ है। ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ವೆಸ್ಟ್ ಬೆಂಗಾಲ್ ಕಲ್ಕತ್ತಾ NSHM ನಾಲೆಡ್ಜ್ ಕ್ಯಾಂಪಸ್ ನಿರ್ದೇಶಕರಾದ ಪ್ರೊಫೆಸರ್ ಸೋಮೇಂದ್ರನಾಥ್ ಬಂದೋಪಾಧ್ಯಾಯ ಅವರು ಮಾತನಾಡಿ, ಭಾರತದಲ್ಲಿ ರಾಜಕೀಯ, ಸಾಮಾಜಿಕವಾಗಿ ಹಲವಾರು ಸಮಸ್ಯೆಗಳಿದ್ದಾವೆ ಎಂಬುದು ಪ್ರಮುಖ ಸವಾಲಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಪ್ರಮುಖವಾಗಿದೆ. ನೀವು ಒಂದೇ ಪ್ರದೇಶಕ್ಕೆ ಮಾತ್ರ ಸೀಮಿತವಾದರೆ ಸಾಧನೆ ಎಂಬುದು ಕಷ್ಟವಾಗ್ತದೆ. ಹೀಗಾಗಿ ಹಲವು ಪ್ರಾಯೋಗಿಕವಾಗಿ ಸಂಶೋಧನೆಯಲ್ಲಿ ತೊಡಗಬೇಕು. ಆಗ ಮತ್ತಷ್ಟು ಸಾಧನೆ ಮಾಡಲು ಸಾಧ್ಯವಾಗ್ತದೆ ಅಂತ ಹೇಳಿದರು. Trying to make more MOUs, more collaboration, so that the students from the university can go to different national and international institutes and do their work and research. So that's a very good work that sir is doing. I thank Dr. B. N. Veena, Register of the University. Madam has been very dynamic. She had come to Calcutta to our institute and we have seen her how dynamically she is developing the institution. I thank Professor K. Yoga. ಇದೇ ಸಂದರ್ಭದಲ್ಲಿ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಸಮಾಜ ಸೇವೆಯಲ್ಲಿ ಅಪಾರ ಸಾಧನೆ ಮಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರವರಿಗೆ ಹಾಗೂ ಕನ್ನಡ ಸೇವೆಯಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿರುವ ಡಾಕ್ಟರ್ H.S. ನಿಷ್ಕಲ್ ಗೌಡ ಹಾಗೂ ಸಮಾಜ ಸೇವಕರು ಮತ್ತು ಉದ್ಯಮಿ ಪ್ರತಾಪ್ ಮಧುಕರ್ ಕಾಮತ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಅಭಿನಂದಿಸಲಾಯಿತು. By virtue of the authority vested in me as the Chancellor of Mandya University, I admit Professor Jayaprakash Gowda, Education and Literature, and Shri Pratap Madhukar Kamath, Entrepreneurship and Environment, and Dr. H.S. Nishkal Gowda, Women Empowerment and Social Service on his CASA. ವೇದಿಕೆಯಲ್ಲಿ ಕುಲಪತಿಗಳಾದ ಪ್ರೊಫೆಸರ್ ಕೆ. ಶಿವಚಿತ್ತಪ್ಪ, ರಿಜಿಸ್ಟ್ರಾರ್ B.N. ವೀಣಾ, ರಿಜಿಸ್ಟ್ರಾರ್ ಪ್ರೊಫೆಸರ್ ಕೆ. ಯೋಗ ನರಸಿಂಹಾಚಾರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಪದವಿ ಸ್ವೀಕಾರ ಮಾಡಿದ ರಾಧಿಕಾ ಮಾತನಾಡಿ, ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಸ್ವೀಕರಿಸಿದ್ದು ಖುಷಿ ತಂದಿದೆ ಅಂತ ಹೇಳಿದರು. ನಾನು 2021ರಿಂದ 24ನೇ ಬ್ಯಾಚಲ್ಲಿ ಪದವಿ ಪಡೆದಿದ್ದೀನಿ. ನಾನು ಓದ್ತಾ ಇರೋದು ಬ್ಯಾಚುಲರ್ ಆಫ್ ಕಾಮರ್ಸ್. ಇವತ್ತು ರಾಜ್ಯಪಾಲರಿಂದ ನಮಗೆ ಪ್ರಮಾಣ ಪತ್ರವನ್ನು ಕೊಟ್ಟರು. ಅದು ನಮಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತು ಈ ವರ್ಷದ ಘಟಿಕೋತ್ಸವ ತುಂಬ ಚೆನ್ನಾಗಿ ನಡೀತು. ಅದು ಮೊದಲನೇ ಸತಿ ರಾಜ್ಯಪಾಲರಿಂದ ಕರೆಸಿ ನಮಗೆ ಕೊಡಿಸಿರೋದು. ಅದು ಇನ್ನೂ ತುಂಬ ಖುಷಿಯಾಯಿತು. ಮತ್ತೋರ್ವ ವಿದ್ಯಾರ್ಥಿನಿ ಭೌತಶಾಸ್ತ್ರ ಸ್ನಾತಕೋತ್ತರ ಪದವಿ ಸ್ವೀಕಾರ ಮಾಡಿದ ವಿದ್ಯಾಶ್ರೀ ಮಾತನಾಡಿ, ಇಂದಿನ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಿಂದ ಪದವಿ ಪ್ರಮಾಣ ಪತ್ರ ಪಡೆದಿರುವುದು ನಮಗೆ ಹೆಮ್ಮೆಯ ವಿಚಾರ ಅಂತ ಹೇಳಿದರು. ಚನ್ನಪಟ್ಟಣದಿಂದ ಮಂಡ್ಯದಲ್ಲಿ MSc ಇನ್ ಫಿಸಿಕ್ಸಲ್ಲಿ ರ್ಯಾಂಕ್ ತಗೊಂಡಿದ್ದೀನಿ. ನಿಜವಾಗ್ಲೂ ಖುಷಿ ಆಗ್ತಿದೆ. ಕೃಷಿ ಭೂಮಿಯನ್ನು ನಂಬಿ ಬದ್ಧತೆ, ಆಸಕ್ತಿ ಮತ್ತು ಶ್ರಮದಿಂದ ವ್ಯವಸಾಯ ಮಾಡುವ ರೈತರಿಗೆ ಯಾವುದೇ ತೊಂದರೆಗಳು ಎದುರಾಗುವುದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಭಿಪ್ರಾಯಪಟ್ಟರು. ಕೃಷಿ ಭೂಮಿಯನ್ನು ನಂಬಿ ಬದ್ಧತೆ, ಆಸಕ್ತಿ ಮತ್ತು ಶ್ರಮದಿಂದ ವ್ಯವಸಾಯ ಮಾಡುವ ರೈತರಿಗೆ ಯಾವುದೇ ತೊಂದರೆಗಳು ಎದುರಾಗುವುದಿಲ್ಲ ಅಂತ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು. ನಾಗಮಂಗಲ ತಾಲೂಕಿನ ದೇವಲಪುರ ಗ್ರಾಮದಲ್ಲಿ ರೈತ ಉತ್ಪಾದಕ ಕಂಪನಿಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಸಚಿವರು, ನಾನು ಕೃಷಿ ಸಚಿವರಾದ ನಂತರ ರಾಜ್ಯದ ಹಲವು ಭಾಗಗಳಿಗೆ ಪ್ರವಾಸ ಕೈಗೊಂಡು ಸಣ್ಣ ಪ್ರಮಾಣದಲ್ಲಿ ಜಮೀನು ಹೊಂದಿರುವ ಕೆಲ ರೈತರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ನಾವು ಸರ್ಕಾರದಿಂದ ಸಿಗುವ ಬಡ್ಡಿ ರಹಿತ ಸಾಲವನ್ನು ಸಹ ಪಡೆದಿಲ್ಲ, ಆದರೂ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂಬ ಮಾತುಗಳನ್ನು ಕೇಳಿ ಆಶ್ಚರ್ಯವಾಯಿತು. ಆದ್ದರಿಂದ ರೈತರು ಶ್ರದ್ಧೆ ಮತ್ತು ಪರಿಶ್ರಮದಿಂದ ವ್ಯವಸಾಯ ಮಾಡುವ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಅಶೋಕ್, ಮನ್ಮೂಲ್ ನಿರ್ದೇಶಕರಾದ ಅಪ್ಪಾಜಿಗೌಡ, ಬ್ಲಾಕ್ ಕಾಂಗ್ರೆಸ್ ಮತ್ತು ದೇವಲಪುರ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷರಾದ ರಾಜೇಶ್, ಉಪ ವಿಭಾಗಾಧಿಕಾರಿ ಶ್ರೀನಿವಾಸ್, ತಹಸೀಲ್ದಾರ್ ಆದರ್ಶ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ 12 ವರ್ಷಗಳ ನಂತರ ಮೈ ಶುಗರ್ ಸಕ್ಕರೆ ಕಂಪನಿ ವತಿಯಿಂದ ಒಪ್ಪಿಗೆ ಪತ್ರವನ್ನು ನಗರದ ಕಾವೇರಿ ಭವನದ ಆವರಣದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕ ಪಿ. ರವಿಕುಮಾರ್ ಗಣಿಗಾರ್ ಅವರು ಸಾಂಕೇತಿಕವಾಗಿ ವಿತರಿಸಿದರು.
ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರಿಗೆ 12 ವರ್ಷಗಳ ನಂತರ ಮೈ ಶುಗರ್ ಸಹಕಾರಿ ಕಂಪನಿ ವತಿಯಿಂದ ಒಪ್ಪಿಗೆ ಪತ್ರವನ್ನು ನಗರದ ಕಾವೇರಿ ಭವನದ ಆವರಣದಲ್ಲಿ ಶಾಸಕ ಪಿ ರವಿಕುಮಾರ್ ಗೌಡ ಅವರ ಮೂಲಕ ಸಾಂಕೇತಿಕವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮೈ ಶುಗರ್ ಅಧ್ಯಕ್ಷ ಶ್ರೀ ಗಂಗಾಧರ್ ಅವರು, ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಮೈ ಶುಗರ್ ಒಪ್ಪಿಗೆ ಪತ್ರ ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಕೊತ್ತತ್ತಿ ಭಾಗದ ರೈತರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ದುದ್ದು ಹೋಬಳಿ ಭಾಗದ ರೈತರಿಗೆ ಶಾಸಕ ದರ್ಶನ್ ಪುಟ್ಟಣಿ ಅವರ ಮೂಲಕ ಮೈ ಶುಗರ್ ಒಪ್ಪಿಗೆ ಪತ್ರವನ್ನು ವಿತರಣೆ ಮಾಡಲಾಗುವುದು ಅಂತ ಹೇಳಿದರು. ಹೋಲ್ಮನ್ ಹಾಗೂ ನಾಲ್ವಡಿ ಕೃಷ್ಣರಾಜ ಬಡಿ ಅವರ ಭಾವಚಿತ್ರವನ್ನು ಅಳವಡಿಸುವ ಮೂಲಕ ಮೈಸೂರು ಸಹಕಾರ ಕಂಪನಿಯಿಂದ ರೈತರಿಗೆ ಒಪ್ಪಿಗೆ ಪತ್ರವನ್ನು ವಿತರಣೆ ಮಾಡಲಾಗುತ್ತಿದೆ. ಒಪ್ಪಿಗೆ ಪತ್ರ ಪಡೆದಂತೆ ರೈತರ ಬ್ಯಾಂಕ್ಗಳು ಹಾಗೂ ಸಹಕಾರ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ ಪಡೆಯಲು ಅನುಕೂಲವಾಗುತ್ತದೆ ಅಂತ ಹೇಳಿದರು. ಶಾಸಕ ಪಿ ರವಿಕುಮಾರ್ ಗಣಿಗ ಮಾತನಾಡಿ, ಮೈ ಶುಗರ್ ಸಹಕಾರ ಕಂಪನಿಯ 2025-26 ಸಾಲಿನ ರೈತರಿಗೆ ಒಪ್ಪಿಗೆ ಪತ್ರವನ್ನು ಮುಂಗಡವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಗಿದೆ. ಒಪ್ಪಿಗೆ ಪತ್ರ ಪಡೆದ ರೈತರು ಸಾಲ ಪಡೆಯಲು ಮತ್ತಿತರ ಸೌಲಭ್ಯಕ್ಕೆ ಅನುಕೂಲವಾಗುತ್ತದೆ. ಜೊತೆಗೆ ರೈತರು ಕಬ್ಬು ಅರಿಯುವುದು ಖಾತ್ರಿಯಾಗುತ್ತದೆ ಅಂತ ಹೇಳಿದರು. ರೈತ ಬಂಧುಗಳು ಈ ಒಪ್ಪಿಗೆ ಕಾರ್ಡನ್ನು ತಾವು ಪಡ್ಕೊಂಡು ಇದರಿಂದ ಬರ್ತಕ್ಕಂಥ ಹಲವಾರು ಸವಲತ್ತುಗಳು, ಈ ಬ್ಯಾಂಕ್ನಲ್ಲಿ ಸಾಲ ತಗೊಳ್ತದೆ ಇರ್ಬೋದು ಅಥವಾ ಇತರ ಎಲ್ಲ ಸವಲತ್ತುಗಳನ್ನು ತಾವು ಪಡಿಬೋದು. ಇದನ್ನು ಉಪಯೋಗಿಸಬೇಕು ಅಂತ ನಮ್ಮ ಶಾಸಕರ ಪರವಾಗಿ, ಸರ್ಕಾರದ ಪರವಾಗಿ ತಮ್ಮೆಲ್ಲರೂ ವಿನಂತಿ ಮಾಡ್ತಾ ಈ ಒಬ್ಬರ ಕರೆಸಿ ದಯಮಾಡಿ ವೈಎಂ ಮಹಾದೇವು ಶುಗರ್ ಕಾರ್ಖಾನೆ 25-26ನೇ ಸಾಲಿನ ಕಬ್ಬು ಒಪ್ಪಿಗೆ ಪತ್ರಕ್ಕೆ ಇವತ್ತು ಸಾಂಕೇತಿಕವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಲನೆ ನೀಡಲಾಗಿದೆ. ಆ ಪತ್ರ ರೈತರಿಗೆ ಮುಂಗಡವಾಗಿ ಎಲ್ಲರೂ ಸಾಲ ತಗೊಳ್ಳೋದಕ್ಕೆ ಬ್ಯಾಂಕ್ಗೂ ಮತ್ತೊಂದಕ್ಕೆ ಉಪಯೋಗ ಬರುತ್ತೆ. ಮತ್ತು ಇಷ್ಟು ಕಬ್ಬನ್ನು ನಮ್ಮ ಫ್ಯಾಕ್ಟ್ರಿಲಿ ಅರಿತೀವಿ ಅನ್ನೋದಕ್ಕೆ ಅವ್ರಿಗೂ ಒಂದು ಖಾತ್ರಿ ಆಗ್ತದೆ. ಮತ್ತು ಈ ಬಾರಿಯ ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸೋದಕ್ಕೋಸ್ಕರ ಸರ್ಕಾರದ ಬಳಿ 25 ಕೋಟಿ ರೂಪಾಯಿಯನ್ನು ಕೇಳಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಸರ್ಕಾರ ಬಂದಮೇಲೆ 2 ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ರೈತರಿಗೆ ನಾವು ಶುಗರ್ ಫ್ಯಾಕ್ಟ್ರಿ ನಷ್ಟದಲ್ಲಿದ್ದರೂ ಕೂಡ ನಿಮಗೆ ಪೇಮೆಂಟನ್ನು ಯಾವುದೇ ನಿಲ್ಲಿಸದೆ ಮತ್ತು ಹಳೆ ಬಾಕಿ ಇದ್ದಂಥ ಸಂಬಳ ಅರಿಯಸ್ಸು ಅವನ್ನೆಲ್ಲವೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಸರ್ಕಾರ ರೈತರಿಗೆ ಏನು ಮಾತು ಕೊಟ್ಟಿತ್ತು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವು ನಡ್ಕೋತಾ ಇದ್ದೀವಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಚ್ ಕೆ ರುದ್ರಪ್ಪ, ಕಾಂಗ್ರೆಸ್ ಮುಖಂಡರಾದ ಚಂದಗಾಲು ವಿಜಯಕುಮಾರ್, ಕೀಲಾರ ಚೆನ್ನೇಗೌಡ, ಕೃಷ್ಣೇಗೌಡ, ಕೀಲಾರ ಕೃಷ್ಣ, ಸಿದ್ದೇಗೌಡ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಎಲ್ಲ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಎಂಬ ಧ್ಯೇಯದೊಂದಿಗೆ ಸೆಪ್ಟೆಂಬರ್ 10 ಶೀರ್ಷಿಕೆಯೊಂದಿಗೆ ಚಲನಚಿತ್ರ ನಿರ್ಮಿಸಲಾಗಿದ್ದು, ಜುಲೈ 11ರಂದು ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಖ್ಯಾತ ಚಲನಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಓಂ ಸಾಯಿ ಪ್ರಕಾಶ್ ಅವರು, ತವರಿಗೆ ಬಾತಂಗಿ, ಮುದ್ದಿನ ಮಾವ, ಅಣ್ಣ ತಂಗಿ, ಸೋಲಿಲ್ಲದ ಸರದಾರದಂತಹ ಯಶಸ್ವಿ ಚಲನಚಿತ್ರಗಳ ನಿರ್ದೇಶನ ಮಾಡಿದ್ದು, ಸೆಪ್ಟೆಂಬರ್ 10 ನನ್ನ 105ನೇ ಚಲನಚಿತ್ರವಾಗಿದೆ ಅಂತ ಹೇಳಿದರು. ಸೆಪ್ಟೆಂಬರ್ 10 ರೈತ ತನ್ನ ಆತ್ಮಹತ್ಯೆ ತಡೆ ದಿನವಾಗಿದ್ದು, ಆತ್ಮಹತ್ಯೆಯನ್ನೇ ಮೂಲವಾಗಿಸಿಕೊಂಡು ಚಲನಚಿತ್ರ ನಿರ್ಮಿಸಲಾಗಿದೆ. ದುರ್ಬಲ ಹಾಗೂ ಸಂಕುಚಿತ ಮನುಷ್ಯನವರಿಗೆ ಉತ್ತಮ ಸಂದೇಶ, ಮಾರ್ಗದರ್ಶನ ನೀಡುವ ಪ್ರಯತ್ನ ಚಿತ್ರದಲ್ಲಿದೆ. ಬೆಳೆ ನಷ್ಟ, ಸಾಲದ ಸುಳಿಗೆ ಸಿಲುಕಿದ ರೈತ ಪ್ರೇಮಿಗಳು, ವ್ಯಾಪಾರಿಗಳು, ಪರೀಕ್ಷೆ ಎದುರಿಸಲಾಗದ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಆತ್ಮಹತ್ಯೆಯ ಸತ್ಯ ದರ್ಶನವನ್ನು ಚಿತ್ರದ ಮೂಲಕ ತೋರ್ಪಡಿಸಲಾಗಿದೆ ಅಂತ ಹೇಳಿದರು. ಚಿತ್ರದ ಚಿತ್ರೀಕರಣವನ್ನು ಬೆಂಗಳೂರಿನಲ್ಲೇ ಮಾಡಲಾಗಿದ್ದು, ನಿಮಾನ್ಸ್ನ ವೈದ್ಯರು ಮಾನಸಿಕವಾಗಿ ಕುಗ್ಗಿದವರಿಗೆ ಮಾನಸಿಕ ಸ್ಥೈರ್ಯ ನೀಡಿರುವುದಾಗಿ ತಿಳಿಸಿದರು. ನಿರ್ಮಾಪಕ ಸಹಕಾರದಿಂದ ನಾನು 100 ಚಿತ್ರ ದಾಟಿದ್ದೀನಿ. ಇದು 105ನೇ ಚಿತ್ರ ಇದೆ. ನನ್ನ ಅದೃಷ್ಟ. ನಿಮ್ಮೆಲ್ಲರಿಗೂ ತಿಳಿದಂಗೆ ಕಾಮಿಡಿ ಪಿಕ್ಚರ್ಸ್ ಮಾಡಿದ್ದೀನಿ, ಡಿವೋಷನ್ ಪಿಕ್ಚರ್ಸ್ ಮಾಡಿದ್ದೀನಿ, ಆಕ್ಷನ್ ಪಿಕ್ಚರ್ ಮಾಡಿದ್ದೀನಿ, ಕಣ್ಣೀರ್ ತೋರುವಂತ ಅಣ್ಣ ತಂಗಿ, ತವರಿ ಬಾತಂಗಿ ಅಂತ ಚಿತ್ರಗಳು ನಾನು ಮಾಡಿದ್ದೀನಿ. ಫಸ್ಟ್ ಟೈಮ್ ಸಮಾಜಕ್ಕೆ ಐ ವಾಂಟ್ ಟು ಟೆಲ್ ಸಮಥಿಂಗ್ ಅನ್ನೋ ಉದ್ದೇಶದಿಂದ ಈ ಸೆಪ್ಟೆಂಬರ್ 10 ನಾನು ಆರಿಸ್ಕೊಂಡಿದ್ದೀನಿ. ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಸ್ಪೆಷಲ್ ಆಫ್ ದ ಡೇಟ್ ಮದರ್ಸ್ ಡೇ, ಫಾದರ್ಸ್ ಡೇ ತರ ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಈ ಸೆಪ್ಟೆಂಬರ್ 10 ನಮ್ಮದು. ಸಮಾಜದಲ್ಲಿ ನೀವೆಲ್ಲ ಓದಿರ್ಬೋದು, ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ರಿಜಿಸ್ಟ್ರೇಷನ್ ಹೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ, ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಈ ರೀತಿ ಬಹುತೇಕ ಜನ ಎಲ್ಲೋ ಮಾನಸಿಕವಾಗಿ ಕುಗ್ಗುತ್ತಾ ಇದ್ದಾರೆ. ಕುಗ್ಗಬಾರದು ಅನ್ನೋ ಉದ್ದೇಶ ಈ ಚಿತ್ರದಲ್ಲಿ ಮೋಟಿವೇಶನ್ ನಾನು ತಗೊಂಡಿದ್ದೀನಿ.
2020ರಲ್ಲೇ ಚಲನಚಿತ್ರ ಆರಂಭಿಸಿ ಮುಗಿಸುವಷ್ಟರಲ್ಲಿ ಕೊರೋನಾದಿಂದಾಗಿ ಬಿಡುಗಡೆ ಮಾಡಲಾಗಿರಲಿಲ್ಲ. ಚಿತ್ರಕ್ಕೆ ಡಾಕ್ಟರ್ ವಿ. ನಾಗೇಂದ್ರ ಪ್ರಸಾದ್ ಅವರ ಸಂಗೀತ, ಜೆ. ಕೃಷ್ಣರಾಜ್ ಛಾಯಾಗ್ರಹಣ, ಬಿ. ಎ. ಮಧು ಅವರ ಸಂಭಾಷಣೆ ಇದೆ. ಚಲನಚಿತ್ರಕ್ಕೆ ಬೆನ್ನೆಲುಬಾಗಿ ನಿಂತ ಬಿಬಿಎಂಪಿ ಮಾಜಿ ಸದಸ್ಯರಾದ ಡಾಕ್ಟರ್ ರಾಜು ಅವರ ಸಹಕಾರದಿಂದ ಚಲನಚಿತ್ರ ಬಿಡುಗಡೆಯಾಗುತ್ತಿದೆ ಅಂತ ಹೇಳಿದರು. ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇಗೆ ಈ ಚಿತ್ರನ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಸಮಾಜಕ್ಕೆ ಒಂದು ಮೆಸೇಜ್ ಇದೆ ಇದರಲ್ಲಿ. ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನು ನೋಡಿ ಹರಿಸಿ ಹಾರೈಸಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್. ಮೇಡಮ್ ಅವರಿಗೆ ಗೋಷ್ಠಿಯಲ್ಲಿ ಸಹನಿರ್ದೇಶಕ ಶಶಿಕಿರಣ್, ಹಿರಿಯ ನಟ ಮೀಶಿ ಅಂಜನಪ್ಪ, ನಟರಾದ ತುಳಸಿ, ಜಯಸೀಮಾ, ಪತ್ರಕರ್ತ ಅಲೆಗೆರೆ ಗುರುಸ್ವಾಮಿ, ಜಯರಾಮ್ ಉಪಸ್ಥಿತರಿದ್ದರು. ನಿರಂತರವಾಗಿ ರಕ್ತದಾನ ಮಾಡುವವರು ವಿಶ್ವಮಾನವರು ಎಂದು ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ ಕೆಟಿ ಹನುಮಂತು ಅಭಿಪ್ರಾಯಪಟ್ಟರು. ಮಂಡ್ಯ ನಗರದಲ್ಲಿರುವ ಮಿಮ್ಸ್ ರಕ್ತನಿಧಿ ಕೇಂದ್ರದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಜಿಲ್ಲೆ ಮಂಡ್ಯ ಆಯೋಜಿಸಿದ್ದ ವಿಶ್ವ ರಕ್ತದಾನಿಗಳ ದಿನ ಮತ್ತು ನಿರಂತರ ರಕ್ತದಾನಿಗಳಿಗೆ ಸ್ವಯಂ ಪ್ರೇರಿತ ರಕ್ತದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಟಿ ಹನುಮಂತರವರು, ನಿರಂತರ ರಕ್ತದಾನ ಮಾಡುವವರನ್ನು ವಿಶ್ವಮಾನವರು ಅಂದರೆ ತಪ್ಪಾಗದು. 4 ಮಂದಿ ಜೀವ ಉಳಿಸುವ ಸುಕಾರ್ಯದಲ್ಲಿ ಮಾನವೀಯತೆ ಮೆರೆಯುತ್ತಾರೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಹೊಸ ರಕ್ತದಾನಿಗಳು ಸೃಷ್ಟಿಯಾಗಬೇಕಿದೆ. ಇಂತಹ ರಕ್ತದಾನ ಅಭಿಯಾನದಿಂದ ಹೆಚ್ಚು ರಕ್ತ ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ನಿರಂತರ ರಕ್ತದಾನ ಮಾಡುವವರೇ ನಿಜವಾದ ದೈವಶಕ್ತರು, ವಿಶ್ವಮಾನವರು ಅಂತ ಬಣ್ಣಿಸಿದರು. ರಕ್ತ ನೀಡಿ, ಭರವಸೆ ನೀಡಿ, ಒಟ್ಟಾಗಿ ನಾವು ಜೀವಗಳನ್ನು ಉಳಿಸುತ್ತೇವೆ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ರಕ್ತದಾನಿಗಳ ದಿನವು ಏಕತೆಯ ಶಕ್ತಿ ಮತ್ತು ನಿಯಮಿತ ದಾನದ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಅಂತ ಅವರು ಹೇಳಿದರು. ಪ್ರಪ್ರಥಮ ಬಾರಿಗೆ ರಕ್ತದ ಗುಂಪುಗಳ ವರ್ಗೀಕರಣವನ್ನು ಕಂಡಿಡಿದಂಥ ಮಹಾತ್ಮ ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅಂತೆ. ಅವರು ಆಸ್ಟ್ರಿಯನ್ ದೇಶದ ಒಬ್ಬ ವೈದ್ಯ ಹಾಗೂ ವಿಜ್ಞಾನಿ. ಅವರು ಪ್ರಥಮವಾಗಿ ಈ ಒಂದು ರಕ್ತದ ಏನು ABC, AB, O ಅಂತೇಳಿ ರಕ್ತದ ಗ್ರೂಪ್ಗಳಿದ್ದಾವೆ, ಆ ಗುಂಪುಗಳನ್ನು ಕಂಡಿಡಿದಂಥ ಮಹಾತ್ಮ. ಅವರಿಗೆ ಇದಕ್ಕೆ ನೋಬೆಲ್ ಪ್ರಶಸ್ತಿ ಕೂಡ ಬಂತು. ಹಾಗಾಗಿ ಅವರು ಹುಟ್ಟಿದ್ದು ಜೂನ್ 14ನೇ ತಾರೀಕು. ಆ ದಿನವನ್ನೇ ನಾವು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟು ಇವತ್ತು ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ರಕ್ತದಾನ ಮಾಡಿರುವ SC ಅನಿಲ್ ಕುಮಾರ್, TN ರಕ್ಷಿತ್-ರಾಜ್, ಸಂತೆಕೆಸ್ಲೆಗೆರೆ ಬಸವರಾಜು, KN ಮನು, ಶಿವಮಲ್ಲು, ಅವಿನಾಶ್, ರಮ್ಯಾ, ಬಂದೇಶ್, ವೆಂಕಟೇಶ್ ಇವರನ್ನ ಗಣ್ಯರು ಅಭಿನಂದಿಸಿದರು. ಬಳಿಕ ರಕ್ತದಾನ ಅಭಿಯಾನದಲ್ಲಿ ಹಲವು ಮಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಜ್ಯಪಾಲರಾದ ಮಾದೇಗೌಡ, ಮಿಮ್ಸ್ ಜಿಲ್ಲಾಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್, RMO ಡಾಕ್ಟರ್ ದರ್ಶನ್, ಅಲಿಯನ್ಸ್ ಸಂಸ್ಥೆಯ ನಾಗರಾಜು, ಖಜಾಂಚಿ ಮಹೇಶ್, ರಕ್ಷಿತ್-ರಾಜ್, ಪ್ರೊಫೆಸರ್ ಡೇವಿಡ್, ವಿಕಲಚೇತನರ ಜಿಲ್ಲಾಧಿಕಾರಿ ಕೋಮಲ್ ಕುಮಾರ್, ಡಾಕ್ಟರ್ ಶಿವಕುಮಾರ್, ನೆಲದಲ್ಲಿ ಬೆಳಗಾದ ಲಂಕೇಶ್ ಕುಮಾರ್ ಸೇರಿದಂತೆ ಹಲವರಿದ್ದರು. ಕರ್ನಾಟಕ ಪ್ರಾಂತ ರೈತ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಮಂಡ್ಯದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಸಾಮ್ರಾಜ್ಯಶಾಹಿ ದೇಶಗಳ ಸುಂಕ ಕಡಿತ ಮತ್ತು ಕರ್ನಾಟಕ ರಾಜ್ಯದ ರೈತರ ಮೇಲಿನ ದುಷ್ಪರಿಣಾಮ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಮಂಡ್ಯದ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ಏರ್ಪಡಿಸಿದ್ದ ಸಾಮ್ರಾಜ್ಯಶಾಹಿ ದೇಶಗಳ ಸುಂಕ ಕಡಿತ ಮತ್ತು ಕರ್ನಾಟಕ ರಾಜ್ಯದ ರೈತರ ಮೇಲಿನ ದುಷ್ಪರಿಣಾಮ ಕುರಿತು ನಡೆದ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತದಲ್ಲಿ ಆಹಾರ ಉತ್ಪನ್ನಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು, ಹಣ್ಣುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಉತ್ಪಾದನೆ ಮಾಡುತ್ತಿದ್ದರೂ ವಿದೇಶಗಳಿಂದ ಕಾರ್ಪೊರೇಟ್ ಕೃಷಿಗಳ ಮೂಲಕ ಅತ್ಯಂತ ಹೆಚ್ಚು ಸಬ್ಸಿಡಿ ಪಡೆದು ಕಡಿಮೆ ದರದಲ್ಲಿ ಉತ್ಪಾದನೆಯಾಗುವ ಕೃಷಿ ಉತ್ಪನ್ನಗಳನ್ನು ಭಾರತದಲ್ಲಿ ಸುಂಕರಹಿತವಾಗಿ ಆಮದಿಗೆ ಆಹ್ವಾನಿಸಲಾಗುತ್ತಿದೆ. ಇದು ಭಾರತದ ರೈತರ ಕುಣಿಕೆಗೆ ನೇಣು ಹಗ್ಗವನ್ನು ಬಿಗಿಗೊಳಿಸುತ್ತದೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭಾರತದ ಕೃಷಿ ಮತ್ತು ರೈತ ಸಮುದಾಯಕ್ಕೆ ಸಂಕಷ್ಟಕ್ಕೆ ತಂದುಕೊಡಲಿದೆ ಅಂತ ಹೇಳಿದರು. ಕರ್ನಾಟಕ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್ ಕಮರಡಿ ಮಾತನಾಡಿ, ಕೇಂದ್ರ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ಸುಂಕ ಸಮರದಿಂದಾಗಿ ಭಾರತದ ಕೃಷಿ ಉತ್ಪನ್ನಗಳು ವಾಪಸ್ ಬರ್ತಿವೆ. ಅದರಲ್ಲೂ ಅಡಿಕೆ, ಹಾಳೆ ಉತ್ಪನ್ನಗಳನ್ನು ಯಾವುದೇ ಆಧಾರಗಳಿಲ್ಲದೆ ಅದರಿಂದ ಕ್ಯಾನ್ಸರ್ ರೋಗ ಹರಡುತ್ತಿದೆ ಅಂತ ಆರೋಪಿಸಿ ಅವುಗಳನ್ನು ವಾಪಸ್ ಕಳಿಸಲಾಗುತ್ತಿದೆ. ಇದು ಕರ್ನಾಟಕದ ಅಡಿಕೆ ಬೆಳೆಗಾರರ ನಷ್ಟ ಅನುಭವಿಸುವಂತಾಗಿದೆ ಅಂತ ಹೇಳಿದರು. The union government BJP came to power after 11 years. All over India, more than 1.48 lakhs farmers suicide. Why the farmers suicide? You know very well. In Karnataka alone, thousands of farmers suicide.
that today nearly 86% of the farmers all over India, they are in the debt. So today the Indian farmers facing serious crisis due to Union BJP government anti-farmers policy. ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ಯು ಬಸವರಾಜು, ಟಿ ಯಶವಂತ್, ಜನವಾದಿ ಮಹಿಳಾ ಸಂಘಟನೆಯ ದೇವಿ, ಪುಟ್ಟಮಾದು, ಭರತರಾಜ್, ಲಿಂಗರಾಜಮೂರ್ತಿ, ಮಹಾದೇವು, ಪ್ರವೀಣ್, ಅಬ್ದುಲ್ ಸಹಕೂರ್, ವಿಶ್ವನಾಥ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಭಾರತೀಯ ಸ್ಟೇಟ್ ಬ್ಯಾಂಕ್ ಕೃಷಿ ವಾಣಿಜ್ಯ ಶಾಖೆ ಬಂದಿಗೌಡ ಬಡಾವಣೆ, ಶ್ರೀಹರ್ಷ ಸಮಾಜ ಸೇವಾ ಫೌಂಡೇಶನ್ ಮಂಡ್ಯ, ಸಾವಯವ ರೈತಕೂಟ ಗೌಡಗೆರೆ ಹಾಗೂ ಕೆ ಗೌಡಗೆರೆ ಗ್ರಾಮಸ್ಥರ ಸಹಯೋಗದಲ್ಲಿ ಕೃಷಿ ಸಾಲಗಳ ಜಾಗೃತಿ ಸಪ್ತಾಹ ಕಾರ್ಯಕ್ರಮ ಗೌಡಗೆರೆ ಗ್ರಾಮದ ರಾಮ ಮಂದಿರದಲ್ಲಿ ನಡೆಯಿತು. ಮಂಡ್ಯ ತಾಲೂಕಿನ ಗೌಡಗೆರೆ ಶ್ರೀ ರಾಮ ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಬೆಂಗಳೂರಿನ SBI ಬ್ಯಾಂಕ್ ಕೃಷಿ ವಿಭಾಗದ DGM ವಿಕಾಸ್ ವಶಿಷ್ಠರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮದ ಜನರು ಬ್ಯಾಂಕಿನೊಂದಿಗೆ ಹಣ ಕಟ್ಟುವ ಹಾಗೂ ಹಣ ಪಡೆಯುವ ಮೂಲಕ ವ್ಯವಹಾರ ಮಾಡಿದಲ್ಲಿ ಬ್ಯಾಂಕಿನ ಮೂಲ ಸಾಲ ಸೌಲಭ್ಯ ಸೇರಿದಂತೆ ಹಲವು ರೀತಿಯ ಯೋಜನೆಯ ಫಲಾನುಭವಿಗಳಾಗಲು ಸಾಧ್ಯವಾಗುತ್ತದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಅಂತ ಹೇಳಿದರು. ಈ ಸಭೆಯಲ್ಲಿ ಭಾಗವಹಿಸಲು ಸಂತೋಷ ಆಗುತ್ತೆ. ನೀವೆಲ್ಲರೂ SBIನಲ್ಲಿ ಲಭ್ಯವಿರುವ ಹಣ ಸೌಲಭ್ಯ ಪಡೆದು ಮುಂದೆ ಬರಬೇಕೆಂದು ಆಶಿಸುತ್ತೇವೆ. ಪಡೆದ ಸಾಲವನ್ನು ಸಕಾಲದಲ್ಲಿ ಮರುಪಾವತಿಸಿ ಹೆಚ್ಚಿನ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಿಮ್ಮ ಠೇವಣಿಯನ್ನು ನಮ್ಮಲ್ಲಿ ತೆರೆದು ಭದ್ರಪಡಿಸಿಕೊಳ್ಳುತ್ತೇವೆ. ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಬರುವ ಎಲ್ಲ ವಿಮಾ ಪೆನ್ಷನ್ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿ. ಎಲ್ಲರಿಗೂ ಧನ್ಯವಾದಗಳು. ಬಳಿಕ ಮಾತನಾಡಿದ ಮಂಡ್ಯ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ VS ಅಶೋಕ್, ರೈತರ ಬೆಳೆಗಳಿಗೆ ವೆಚ್ಚ ಜಾಸ್ತಿ ಆಗುತ್ತಿದ್ದು ಇಳುವರಿ ಕಮ್ಮಿಯಾಗುತ್ತಿದೆ. ಇದಕ್ಕೆ ಲಾಭದಾಯಕವಾಗಲು ರೈತರ ಬೆಳೆಗೆ ಬೇಕಾಗುವ ಸಲಕರಣೆಗಳನ್ನು ಸರ್ಕಾರದ ವತಿಯಿಂದ ಸಬ್ಸಿಡಿ ನೀಡುವ ಮೂಲಕ ರೈತರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಅಂತ ಹೇಳಿದರು. ನಾಟಿ ಮಾಡುವ ಯಂತ್ರ, ಕಟಾವು ಮಾಡುವ ಯಂತ್ರಗಳನ್ನು ರೈತ ಗುಂಪುಗಳ ಮೂಲಕ ವಿತರಿಸುತ್ತಿದ್ದೇವೆ. ಈ ಎಲ್ಲ ಸೌಲಭ್ಯಗಳನ್ನು ಗ್ರಾಮದ ಜನರು ಬಳಸಿಕೊಂಡು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗುತ್ತದೆ ಅಂತ ಹೇಳಿದರು. ಸರ್ಕಾರ ಪ್ರಾರಂಭಿಸುತ್ತದೆ. ಅದರಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಹಾಲಿ ಡೈರಿ, ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರ ಸಂಘ, ಇದೇ ರೀತಿ ಉಪಯೋಗಿಸಿಕೊಂಡು ಖಾಸಗಿಯವರು ಸಹ ಸಾಕಷ್ಟು ಸಹಕಾರ ಸಂಘಗಳನ್ನ ಸೈಟ್ ಆಗ್ಬೋದು, ಖಾಸಗಿ ಬ್ಯಾಂಕ್ಗಳಾಗ್ಬೋದು, ಸಹಕಾರ ತತ್ವದೆಡೆಗೆ ಸಂಘಗಳನ್ನ ಸ್ಥಾಪಿಸ್ಕೊಳ್ತಾರೆ. ಈ ಕೃಷಿ ಪತ್ತಿನ ಸಹಕಾರ ಸಂಘ ಗ್ರಾಮ ಮಟ್ಟದಲ್ಲಿ ಸರ್ವಾಗುಳ್ಕೊಳ್ತದೆ. ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ DCC ಬ್ಯಾಂಕ್ ಲಿಂಕ್ ಮಾಡಿರ್ತಾರೆ. ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬಾಡಿಗಳು ಇರ್ತವೆ. ಇದೆಲ್ಲ ತಮಗೆ ಗೊತ್ತಿರುವಂತ ವಿಷಯ. ಕಳೆದ 70-80 ವರ್ಷ ಸ್ವಾತಂತ್ರ್ಯ ಬಂದ ನಂತರ ಸಾಕಷ್ಟು ಕೆಲಸ ಆಗಿದೆ. ಇದೇ ಸಂದರ್ಭದಲ್ಲಿ ಬ್ಯಾಂಕಿನಿಂದ ಸಾಲ ಪಡೆದು ಸಕಾಲದಲ್ಲಿ ಬ್ಯಾಂಕಿಗೆ ಮರುಪಾವತಿ ಮಾಡಿದ ಗ್ರಾಹಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಜೊತೆಗೆ ರೈತರಿಗೆ ಸಾಲದ ಚೆಕ್ ಅನ್ನು ಸ್ಥಳದಲ್ಲಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಹರ್ಷ ಸಮಾಜ ಸೇವಾ ಫೌಂಡೇಶನ್ ಅಧ್ಯಕ್ಷರಾದ ಕಾರಸವಾಡಿ ಮಹಾದೇವು, ಮಂಡ್ಯ SBI ಪ್ರಾದೇಶಿಕ ವ್ಯವಸ್ಥಾಪಕರಾದ ಸುಮನ್, ಚೇತನ್, ಬಿ ಹೊಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಿ ಬೋರಯ್ಯ, ಸದಸ್ಯರಾದ ಸರಸ್ವತಿ ಸೇರಿದಂತೆ ಬ್ಯಾಂಕ್ನ ಸಿಬ್ಬಂದಿ, ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಎಲ್ಲ ಕ್ಷೇತ್ರಗಳಿಗೂ ಮಾನವ ಸಂಪನ್ಮೂಲ ಸೇವೆ ಅತ್ಯವಶ್ಯವಾಗಿದೆ ಎಂದು ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು. ಎಲ್ಲ ಕ್ಷೇತ್ರಗಳಿಗೂ ಮಾನವ ಸಂಪನ್ಮೂಲ ಸೇವೆ ಅತ್ಯಗತ್ಯವಾಗಿದೆ ಅಂತ ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು. ಬೆಂಗಳೂರಿನ ಗಾಂಧಿನಗರದಲ್ಲಿ ಕರ್ನಾಟಕ ಮಾನವ ಸಂಪನ್ಮೂಲ ಸೇವೆ ಒದಗಿಸುವ ಗುತ್ತಿಗೆದಾರರ ಸಂಘದ ರಾಜ್ಯ ಮಟ್ಟದ ನೂತನ ಕಚೇರಿ ಪೂಜೆ ಮತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಮಾನವ ಸಂಪನ್ಮೂಲ ಸೇವೆ ಅನಗತ್ಯ ಅನ್ನುವ ಕಡೆಗೆಲ್ಲ ಉತ್ತಮ ಸೇವೆ ನೀಡುತ್ತಾ ಬರುತ್ತಿದೆ. ಮಾನವ ಸಂಪನ್ಮೂಲ ಪೂರೈಕೆ ಮಾಡಿ ಸಂಸ್ಥೆಗಳು ಉತ್ತಮವಾಗಿ ನಡೆಯುವುದಕ್ಕೆ ನೀವು ಕಾರಣರಾಗುತ್ತಿದ್ದೀರಿ. ಉದ್ಯೋಗ ಸೃಷ್ಟಿಸುವ ನಿಮ್ಮ ಸೇವೆ ಕೊಡುಗೆ ಅನನ್ಯ ಅಂತ ಅವರು ಹೇಳಿದರು. ಏನಾಗ್ತಾ ಇದೆ ಅಂದರೆ, ನಿಮ್ಮ ಸೇವೆ ಇಲ್ಲದೆ ಕೆಲವು ಸಂಸ್ಥೆಗಳು ಹೇಗೆ ಸಾಧ್ಯವೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಸೇವೆ ನಡ್ಕೊಂಡು ಬರ್ತಾ ಇರೋದು. ಯಾಕಂದರೆ ನೀವು ಅನೇಕ ಹಂತದಲ್ಲಿ ಕೂಡ ಎಲ್ಲ ಕ್ಷೇತ್ರಗಳಿಗೂ ಕೂಡ ನೀವು ಮಾನವ ಸಂಪನ್ಮೂಲವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿ
ಆ ಸಂಸ್ಥೆಗಳು ಉತ್ತಮವಾಗಿ ನಡೆಯಲಿಕ್ಕೆ ನಿಮ್ಮ ಸಹಕಾರ, ನಿಮ್ಮ ಕೊಡುಗೆ, ನಿಮ್ಮ ಸೇವೆ ಸ್ಮರಣೀಯವಾಗಿರುವಂತಹದ್ದು. ಶ್ರೀಗಳು ಹೇಳಿದ ಹಾಗೆ ನಮ್ಮ ದೇಶದ ಆರ್ಥಿಕ ಪ್ರಗತಿಗೆ ಅಥವಾ ನಮ್ಮ ರಾಜ್ಯದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆಯು ಕೂಡ ಬಹಳಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಾನವ ಸಂಪನ್ಮೂಲ ಅನ್ನುವಂತಹದ್ದು ಅತ್ಯಂತ ದೊಡ್ಡ ಒಂದು ಶಕ್ತಿ ಇದ್ದಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಕಾರ್ಯ ಇನ್ನೂ ಕೂಡ ಚೆನ್ನಾಗಿದೆ. ಇದು ರಾಜ್ಯ ಮಟ್ಟದ ಒಂದು ಸಂಘ ಆಗಿರುವಂತಹದ್ದು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಿಮ್ಮ ಸೇವೆ ಇವತ್ತು ಉತ್ತಮವಾಗಿ ನಡೆದು ಬರ್ತಾ ಇದೆ. ಇದು ಮತ್ತಷ್ಟು ಎಲ್ಲರ ಪ್ರೀತಿಗೆ ಪಾತ್ರ ಆಗುವಂತಹ ರೀತಿಯಲ್ಲಿ ಈ ಸಂಘದ ಮತ್ತು ಸಂಸ್ಥೆಗಳ ಸೇವೆಗಳು ಚೆನ್ನಾಗಿ ನಡೆಯಲಿ ಅಂತ ಹಾರೈಸ್ತಾ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ದೇಶದಲ್ಲಿ ಮಾನವ ಸಂಪನ್ಮೂಲ ಸೇವೆ ದೊಡ್ಡದಾಗುತ್ತಿದೆ. ಸೇವಾ ಕ್ಷೇತ್ರ, ಔದ್ಯೋಗಿಕ ಕ್ಷೇತ್ರ, ಬ್ಯಾಂಕಿಂಗ್, ಹೋಟೆಲ್ನಂತಹ ಉದ್ಯಮಗಳು ಬೆಳೆಯುತ್ತಿದ್ದಾವೆ. ಶಾಲಾ ಕಾಲೇಜು, ಆಸ್ಪತ್ರೆಗಳು, ವಿವಿಧ ಕ್ಷೇತ್ರಗಳ ಬೆಳವಣಿಗೆಗಳಿಗೆ ಮಾನವ ಸಂಪನ್ಮೂಲ ಅತ್ಯಮೂಲ್ಯವಾಗಿದೆ ಅಂತ ಅವರು ಹೇಳಿದರು. ಮಾನವ ಸಂಪನ್ಮೂಲಗಳನ್ನು ಪೂರೈಕೆ ಮಾಡುವಂತಹ ಗುತ್ತಿಗೆದಾರರು ತುಂಬ ಶ್ರಮವು ಕೂಡ ಬಹಳ ಇರುತ್ತೆ. ಇವತ್ತು ಔದ್ಯೋಗಿಕ ಕ್ಷೇತ್ರ ಹಾಗೆ ಸೇವಾ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಬೇರೆ ಬೇರೆ ಉದ್ಯಮಗಳು ಬೆಳೆಯುವಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಹೀಗೆ ವಿವಿಧ ಕ್ಷೇತ್ರಗಳ ಬೆಳವಣಿಗೆಗೆ ಮಾನವ ಸಂಪನ್ಮೂಲ ಅತ್ಯಂತ ಪ್ರಮುಖ ಆಗುತ್ತೆ. ಈ ಮಾನವ ಸಂಪನ್ಮೂಲದ ಹೊಂದಾಣಿಕೆ ಸರಿಯಾಗಿದ್ದರೆ ಉತ್ಪಾದನಾ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಚೆನ್ನಾಗಿ ನಡೀತದೆ, ವ್ಯಾಪಾರ ಉದ್ಯಮಗಳು ಕೂಡ ಚೆನ್ನಾಗಿ ನಡೀತದೆ. ಆ ದೃಷ್ಟಿಯಿಂದ ಇವತ್ತು ಕರ್ನಾಟಕ ರಾಜ್ಯ ಮಾನವ ಸಂಪನ್ಮೂಲಗಳ ಪೂರೈಕೆದಾರರ ಗುತ್ತಿಗೆದಾರರ ಸಂಘ ವಿಶೇಷವಾಗಿ ನಮ್ಮ ಗಾಂಧಿನಗರದಲ್ಲಿ ಆನಂದ ಸಿಟಿನಲ್ಲಿ ಪ್ರಾರಂಭ ಮಾಡ್ತಾ ಇತ್ತು. ಎಲ್ಲ ಗುರುಭಾಗದಿಂದ ನಮ್ಮ ಬೀದರ್, ಬಿಜಾಪುರ, ಗುಲ್ಬರ್ಗ, ಧಾರವಾಡ ಎಲ್ಲರೂ ಕೂಡ ರಾಜ್ಯ ಮಟ್ಟದ ಒಂದು ಕಚೇರಿ ಒಂದು ಉದ್ಘಾಟನೆ ಮಾಡೋ ಸಮಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಒಂದು ಯೂನಿಟಿನ ಇಟ್ಕೊಂಡು ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಿಮ್ಮ ಸಂಘಟನೆಗಳನ್ನ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಅನುಕೂಲ ಆಗಬೇಕು ಅಂತ ಹೇಳ್ತು. ಮತ್ತೊಮ್ಮೆ ಮಾಲಿಕೆಗಳು ಮತ್ತು ಎಲ್ಲ ತಂಡಕ್ಕೆ ವಿಶೇಷವಾಗಿ ಶುಭವನ್ನು ಕೋರಿ ನಮಸ್ಕಾರ ಸಲ್ಲಿಸಿದ್ದೇನೆ. ನಮ್ಮ ಏನು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಧದ ಮಾನವ ಸಂಪನ್ಮೂಲ ಸೇವೆಗಳನ್ನು ನಾವು ಒದಗಿಸ್ತಕ್ಕಂಥ ಗುತ್ತಿಗೆದಾರ ಏಜೆನ್ಸಿ ಮಾಲೀಕರುಗಳ ಏನು ಈ ರಾಜ್ಯ ಮಟ್ಟದ ಸಂಘ, ಇದು ನಮ್ಮದೇ ಆದ ದೇವೋದ್ದೇಶಗಳು ಮತ್ತು ಹೊರಗುತ್ತಿಗೆ ಏನು ನಾವು ಸೇವೆಯನ್ನು ನೀಡ್ತಾ ಇದ್ದೀವಿ ನಮ್ಮ ಏಜೆನ್ಸಿಗಳ ಮುಖಾಂತರ, ಹೊರಗುತ್ತಿಗೆ ನೌಕರರ ವೆಲ್ಫೇರ್ ಸೇರಿದಂತೆ ನಮ್ಮ ಗುತ್ತಿಗೆದಾರ ಏಜೆನ್ಸಿ ಮಾಲೀಕರುಗಳ ಶ್ರೇಯೋಭಿವೃದ್ಧಿ ಮತ್ತು ಅಭಿವೃದ್ಧಿ ಉದ್ಯಮ ಬೆಳವಣಿಗೆ ಎಲ್ಲವನ್ನು ಕೂಡ ನಮ್ಮ ಸಂಘ ಒಳಗೊಂಡಿದೆ. ಆ ಕಾರಣದಿಂದ ನೂತನ ಕಚೇರಿಯನ್ನು ನಾವು ಇವತ್ತು ರಾಜ್ಯ ಮಟ್ಟದ ಸಂಘದ ನೂತನ ಕಚೇರಿಯನ್ನು ನಾವು ಪ್ರಾರಂಭವನ್ನು ಮಾಡಿದ್ದೇವೆ. ಜೊತೆಗೆ ಏನು ನಮ್ಮ ಪರವಾಗಿ ಸರ್ಕಾರದಲ್ಲಿ ಕೆಲವು ಬೇಡಿಕೆಗಳು ಆಗಬೇಕಾದಂತಹ ಸಂದರ್ಭ ಇದೆ. ಅವೆಲ್ಲ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಸರ್ಕಾರದ ಬೇಡಿಕೆ, ಜೊತೆಗೆ ವಿಶೇಷವಾಗಿ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಗಳಿಗೆ ಪೂರಕವಾಗಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಿದ್ದು ನಮ್ಮ ಏಜೆನ್ಸಿ ಮಾಲೀಕರು ನಾವು ಸತತ ಪರಿಶ್ರಮ ಕೊಡ್ತಾರೆ. ನಮ್ಮ ಪ್ರಮುಖ ಉದ್ದೇಶ ನಿರುದ್ಯೋಗಿಗಳಿಗೆ ಉದ್ಯೋಗ. ಸಮಾರಂಭದಲ್ಲಿ ಎಫ್ಕೆಸಿಸಿ ಅಧ್ಯಕ್ಷರಾದ ಬಾಲಕೃಷ್ಣ, ಸಂಘದ ರಾಜ್ಯಾಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟ, ಉಪಾಧ್ಯಕ್ಷರಾದ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ರೆಡ್ಡಿ, ದಯಾನಂದ್, ಯಲ್ಲಪ್ಪ ಬಿ ಕಂದಕೂರ್, ಶಿವಕುಮಾರ್, ಗೋಪಾಲ್, ಗಣಪತಿ, ಊಟಗಾರ್, ರಾಜಪ್ಪ ಸೇರಿದಂತೆ ಇನ್ನಿತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ವಿಶ್ವವಿದ್ಯಾಲಯದ ವಾರ್ಷಿಕ ಘಟಿಕೋತ್ಸವ ಯಶಸ್ವಿ. ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ಡಾಕ್ಟರ್ ನಿಷ್ಕಲಾ ಗೌಡರಿಗೆ ಗೌರವ ಡಾಕ್ಟರೇಟ್ ಪ್ರದಾನ. ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ನೇತೃತ್ವ. ರೈತರ ಮೇಲಿನ ದುಷ್ಪರಿಣಾಮ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಕೇಂದ್ರ ಸರ್ಕಾರದ ಆಮದು ನೀತಿಗೆ ಖಂಡನೆ. ಭಾರತದ ಉತ್ಪನ್ನಗಳನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳದಿರಲು ನಿರ್ಧಾರ. ರೈತರಿಗೆ ಮೈ ಶುಗರ್ ಕಂಪನಿಯಿಂದ ಒಪ್ಪಿಗೆ ಪತ್ರ ವಿತರಣೆ. ರೈತರು ಬ್ಯಾಂಕುಗಳಿಂದ ಸಾಲ ಸೌಲಭ್ಯ ಪಡೆಯಲು ಅನುಕೂಲ. ಮೈ ಶುಗರ್ ಆರಂಭಕ್ಕೆ ಸರ್ಕಾರಕ್ಕೆ 25 ಕೋಟಿ ರು ಬೇಡಿಕೆ. ಜುಲೈ 11ರಂದು ಸೆಪ್ಟೆಂಬರ್ 10 ಚಲನಚಿತ್ರ ಬಿಡುಗಡೆ. ಖ್ಯಾತ ಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಸಾರಥ್ಯ. ಚಿತ್ರ ಪ್ರೋತ್ಸಾಹಿಸಲು ಪ್ರೇಕ್ಷಕರಲ್ಲಿ ಮನವಿ. ವಿಶ್ವ ರಕ್ತದಾನಿಗಳ ದಿನದ ಹಿನ್ನೆಲೆ ಮಂಡ್ಯದಲ್ಲಿ ನಿರಂತರ ರಕ್ತದಾನಿಗಳಿಗೆ ಆತ್ಮೀಯ ಅಭಿನಂದನೆ. ರಕ್ತದಾನ ಮಾಡುವವರು ವಿಶ್ವಮಾನವರು ಎಂದ ಕೆಟಿ ಹನುಮಂತ್. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.
ಸ್ವರ್ಣ. ಇದು ಬಾಂಧವ್ಯಗಳ ಬೆಸುಗೆ,